ವಿಡಿಯೋ. ಹಾಯ್ ಗೈಸ್, ನಾನಿವತ್ತು ಬ್ಲಾಗ್ ಮಾಡೋಣ ಅಂತ ಇದ್ದೆ. इतना प्यार किसी से पहली बार आ रहा हो ला 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 ला. ಅಷ್ಟೇ, ಇವತ್ತಿಂದು ಬ್ಲಾಗ್ ಮುಗೀತು. ಹೇಳಿದ್ನಲ್ಲ ನಮ್ಮ ಫ್ರೆಂಡ್ ಬರ್ತಾ ಇದ್ದಾರೆ ಅಂತ. ಬನ್ನಿ ಬನ್ನಿ ಜನರೇ, ಬನ್ನಿ 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 ಬನ್ನಿ. ಇವರೇ ನಮ್ಮ ಫ್ರೆಂಡ್ ಹರಿ ಅಂತ. ಅವರು ಬೆಂಗಳೂರಿಂದ ಗಾಡಿ ಇಲ್ಲಿಗೆ ತಗೊಂಡ್ಬಂದಿದ್ದಾರೆ. ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು? ಇದೇ ಜೀವನ. ಎಜುಕೇಶನ್ ಅಂತೂ ಬರ್ತಿಲ್ಲ. ಹಿಂಗಾರು ಬರ್ಲಿ ಬಿಡಿ. ಪಾಸಿಟಿವೋ ನೆಗೆಟಿವೋ ಲೈಮ್ ಲೈಟ್ ಅಲ್ಲಿ ಇರ್ಬೇಕು. ಏನಂತ್ರಿ ಸ್ವಾಮಿ? ಏನು ವರ ಬೇಕಪ್ಪ ಅಂತ ಕೇಳಿದ್ರೆ ನೀವೇನಂತ ಕೇಳ್ಕೊತೀರಾ? ಸರ್, ನಾನಂತೂ ಒಂದು 10 ಲಕ್ಷ ರೂಪಾಯಿ ಕ್ಯಾಶ್ ಕೇಳ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ. ನಾನು ಯಾವಾಗಲೂ ಸ್ವಲ್ಪ ನಿಮ್ದು ಆ್ಯಕ್ಚುಲಿ ಡ್ರೈವಿಂಗ್ ಕೂಡ ಚೆನ್ನಾಗಿ. ಬಿಸಿ ಬಿಸಿ ಬಿರಿಯಾನಿ, ಮಟನ್ ಬಿರಿಯಾನಿ. दावत करो मेरी मगर ज्यादा तकलीफ ना करना. मेरे लिए बस बिरयानी ही काफी है. बिरयानी ही काफी. बिरयानी ही काफी. ನಮ್ಮಿಬ್ರಿಗೆ ಮಾತ್ರ. ಏ ಬೇಡಪ್ಪ. ನಾನೇ ಕಾಣಿಸ್ತಾ ಇದ್ದೀನಿ. ಕೈ ಪರಡಿ ತೋರಿಸ್ತೀನಿ. ಏನಾ ಪಾವು? ಈ ನೋಡಿ ಎಲ್ಲ ಕೊಡ್ತಾರೆ. It was at this moment that he knew he fucked up.
ಗಾಡಿ ಕೆಟ್ಟೋಯ್ತು, ವಾಪಸ್ ಮನೆಗೆ ಹೋಗ್ತಾ ಇದೀವಿ ರಿವರ್ಸ್ ಗೇರಲ್ಲಿ. ನಮ್ಮ ಡ್ರೈವರ್ ಫಸ್ಟ್ ಟೈಮ್ ನಮ್ಮ ಅಕ್ಕನ ಕರ್ಕೊಂಬಂದೆ ಅಷ್ಟೇ. ಇವಾಗ ನಮ್ಮಮ್ಮ ಖುಷಿಯಾಗಿದ್ದಾರೆ. ಇದೇ ಜೀವನ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಂದಿ ಹಿಲ್ಸ್ ರಿವರ್ಸ್ ಅಲ್ಲಿ ಹೋಗ್ತಾ ಇದೀವಿ. ಗೇರು ವರ್ಕ್ ಆಗ್ತಿಲ್ಲ, ಹ್ಯಾಂಡ್ ಬ್ರೇಕ್ ವರ್ಕ್ ಆಗ್ತಿಲ್ಲ, ಹ್ಯಾಂಡ್ ಬ್ರೇಕ್. ಇಷ್ಟೇ ಬ್ಲಾಗ್ ಮಾಡೋಣ ಅಂತಿದ್ದೆ ಅಷ್ಟೇ. ಥ್ಯಾಂಕ್ ಯು. ಮುಂದೆ ತಳ್ರೋ ಕೊಂಚ ಪಿಕಪ್ ಬನ್ನಿ ರೈಟ್ ಬನ್ನಿ. ನಾವು ಗಾಡಿ ರಿವರ್ಸಲ್ಲಿ ಬರೋವಾಗ ಕಲ್ಲು ಮೇಲೆ ಹತ್ತಿಸ್ಬಿಟ್ಟಿದ್ದಾರೆ. ಸೊ ಇವಾಗ ಕಲ್ಲಲ್ಲಿ ನಾವು ಮೂವ್ ಮಾಡೋಕೆ ಆಗ್ತಿಲ್ಲ, ಹ್ಯಾಂಡ್ ಬ್ರೇಕ್ ಹಿಡಿಬೇಕು. ಇವಾಗ ನಮ್ಮ ಅಕ್ಕನೂ ಜಯಂತು ಟ್ರೈ ಮಾಡ್ತವ್ರೆ ಪುಷ್ ಮಾಡೋಕ್ಕೆ. ಹಾಕಿದೆ ಟನ್ 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 ಟನ್. ಫುಲ್ ಟರ್ನ್ பண்ணிக்கிறே. ಇವಾಗ ನಮ್ಮ ಅಕ್ಕನು ಜಯಂತು ಮುಂದೆಯಿಂದ ತಳ್ತಾರೆ. ಫುಲ್ ಇದೆ ಅಲ್ಲ. ನಂದಿ ಹಿಲ್ಸ್ಗೆ ಅಂತ ತುಂಬ ಆಸೆಯಿಂದ ಬಂದ್ವಿ. ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದಂತೆ. ಸ್ಟಾರ್ಟ್ ಮಾಡೋಕೆ ಹೋಗ್ತಾ ಇದ್ದೀವಿ, ಮತ್ತೆ ಬಂದ್ಬಿಟ್ಟು ನಮ್ಮ ಗಾಡಿ ಸ್ಟಾಪ್ ಆಗಿಬಿಟ್ಟಿದೆ. ಆದರೆ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ ಗಾಡಿ ಇಲ್ಲಿಂದ ಟೋ ಮಾಡಿಕೊಂಡು ವಾಪಸ್ ಬೆಂಗಳೂರು ತೊಗೊಂಡು ಹೋಗೋಕ್ಕೆ. ನಂದಿ ಹಿಲ್ಸ್ ಕೆಳಗಡೆ ಇದ್ದೀವಿ ಎಕ್ಸಾಕ್ಟ್ಲಿ. ಆದರೆ ನಮ್ಮ ಬಾಹುಬಲಿ ತುಂಬ ಟ್ರೈ ಮಾಡಿಬಿಟ್ಟು ಆ ದಾರದಿಂದೆಲ್ಲ ಟ್ರೈ ಮಾಡ್ತಿದ್ದಾರೆ ಎಳಿಯೋಕ್ಕೆ. ಬಟ್ ಅನ್ಫಾರ್ಚುನೇಟ್ ಇಟ್ ಇಸ್ ನಾಟ್ ಪಾಸಿಬಲ್. ನಮ್ಮ ಫ್ರೆಂಡ್ ಬರ್ತಾ ಇದ್ದಾರೆ ಬೆಂಗಳೂರಿಂದ ಕರ್ಕೊಂಡು ಹೋಗೋಕ್ಕೆ. ವಿ ಆರ್ ವೇಟಿಂಗ್. ಬ್ಲಾಗ್ ನಾವು ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ ಅಂತ ಬ್ಲಾಗ್. ಸೊ ನಮ್ಮ ಅಮ್ಮನೂ ನಮ್ಮ ಅಕ್ಕ ನೋಡಿ ತುಂಬ ವರ್ಷ ಆಗೋಯ್ತು. ನಮ್ಮ ಅಕ್ಕ ಅಂತೂ ನೋಡೇ ಇಲ್ಲ, ಆದರೆ ನಮ್ಮಮ್ಮ ಅವ್ರು ಚಿಕ್ಕ ವಯಸ್ಸಲ್ಲಿ ನೋಡಿದ್ದಾರೆ. ಸೊ ಇವಾಗ ನೋಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಎಲ್ಲ ಚೆನ್ನಾಗೇ ಇತ್ತು. ಬಂದ್ವಿ, ಹೋದ್ವಿ, ಮೇಲೆ ಹತ್ತಿ ಆಲ್ಮೋಸ್ಟ್ 5 ಮಿನಿಟ್ಸ್ ರೀಚ್ ಆಗೋವಾಗ ಬೆಟ್ಟದಿಂದ ಗಾಡಿ ಸ್ಟಾಪ್ ಆಗುತ್ತೆ. ಸೊ ಗಾಡಿ ಸ್ಟಾಪ್ ಆದಮೇಲೆ ಇನ್ನೇನು ಆಗುತ್ತೆ, ಮೆಕ್ಯಾನಿಕ್ ಬಂದು ಮಾಡ್ತಾರೆ ಅಂತ ಅಲ್ಲಿಂದ ನಾವು ರಿವರ್ಸಲ್ಲಿ ಬಂದಿರ್ತೀವಿ. ವಿಡಿಯೋ ಸ್ಮಾಲ್ ಕ್ಲಿಪ್ಸ್ ಮಾಡಿದ್ದೀನಿ, ಆ ಕ್ಲಿಪ್ಸ್ ನೋಡಿ. ಅಲ್ಲಿಂದ ವಾಪಸ್ ಬಂದಮೇಲೆ ರಿವರ್ಸ್ ಗೇರಲ್ಲೇ ವಾಪಸ್ ಬಂದ್ವಿ. ಆ್ಯಂಡ್ ಮೋರ್ ಓವರ್ ಅದರಲ್ಲಿ ಬ್ರೇಕ್ ಹೊಡಿತಾ ಇಲ್ಲ, ಹ್ಯಾಂಡ್ ಬ್ರೇಕಿಂದ ಬಂದ್ವಿ. ಆಫ್ಟರ್ ರೀಚಿಂಗ್ ಬ್ಯಾಕ್ ಡೌನ್ ಇಲ್ಲೆಲ್ಲೂ ನಮಗೆ ಮೆಕ್ಯಾನಿಕ್ ಸಿಗ್ತಾ ಇಲ್ಲ. ಬಟ್ ಸ್ಟಿಲ್ ಹೆಂಗೋ ಒಬ್ಬರು ಬಂದರು, ಚೆಕ್ ಮಾಡಿದ್ರು. ಬಟ್ ಇಟ್ ಇಸ್ ನಾಟ್ ಪಾಸಿಬಲ್, ಒಂದು ದಿವಸ ಫುಲ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಆಯ್ತಪ್ಪ ಅಂತ ವಾಪಸ್ ಬೆಂಗಳೂರು ತೊಗೊಂಡು ಹೋಗ್ಬೇಕು ಅಂತ ನಮ್ಮ ಫ್ರೆಂಡ್ನ ಕರೆಸಿದ್ದೀವಿ. ಅವ್ನು ಬರೋಕ್ಕಿನ್ನ 1.5 hour ಆಗ್ತಿದೆ ಆಲ್ಮೋಸ್ಟು. ಅಷ್ಟರಲ್ಲಿ ನಾವು ತುಂಬ ಡಿಫ್ರೆಂಟಾಗಿ ಟ್ರೈ ಮಾಡಿಬಿಟ್ವಿ ಗಾಡಿನ. ಈ ಕಡೆ ಸ್ವಲ್ಪ ಆ ಕಡೆ ಸ್ವಲ್ಪ ಅಂತ ಮೂವ್ ಮಾಡೋಕ್ಕೆ. ನೋಡಿ ನಮ್ಮ ಗಾಡಿ ಇಲ್ಲೇ ನಿಂತಿದೆ, ಸ್ವಲ್ಪ ತೋರಿಸಿ. ಗಾಡಿ ಇಲ್ಲೇ ನಿಂತಿದೆ, ಅದ್ರ ಜೊತೆಲಿ ನಮ್ಮ ಬಾಹುಬಲಿನೂ ನಿಂತಿದ್ದಾರೆ ಕಾರ್ ಎಳಿತೀನಿ ಅಂತ. ತುಂಬ ಕಷ್ಟಪಡ್ತವ್ರೆ. ಆದರೆ ನಮ್ಮ ಅಕ್ಕ ಒಳಗಡೆ ಮಸ್ತಾಗಿ ಮ್ಯೂಸಿಕ್ ಕೇಳ್ಕೊಂಡು ಪೀಸ್ ಆಗಿದ್ದಾರೆ. ನಮ್ಮಮ್ಮ ವೀಡಿಯೋ ರೆಕಾರ್ಡ್ ಮಾಡ್ತಿರೋದು. ಸ್ವಲ್ಪ ಇಲ್ಲಿ ಹಂಗೆ ನಮ್ಮ ಅಮ್ಮನ ತೋರಿಸೋಕ್ಕೆ ನಾನು ಸ್ವಲ್ಪ ನೋಡಿ ಹೆಂಗೆ ಪೀಸಾಗಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ನಮ್ಮಮ್ಮನೂ ಸ್ವಲ್ಪ ಹಂಗೆ ಪೀಸಾಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಈ ಕಡೆ ಆ ಕಡೆ. ಅವ್ರು ನೋಡಿ ಇವ್ರು ಇಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಪುಷ್ ಮಾಡೋಕ್ಕೆ.
ಆ್ಯಕ್ಚುಲಿ ಡ್ರೈವರ್ ಸೀಟಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ, ಬಿಕಾಸ್ ನಾನು ಆಚೆ ಇದ್ದೀನಿ ಆ್ಯಂಡ್ ನನ್ನ ಫ್ರೆಂಡು ಆಚೆ ಇದ್ದಾನೆ. ಬಟ್ ದೀಸ್ ಪೀಪಲ್ ಆರ್ ಜಸ್ಟ್ ಶೋಯಿಂಗ್ ಆಫ್ ಟು ಮೈ ವ್ಲಾಗ್, ಯುನೋ. ಸೊ ನಾನು ಏನಪ್ಪ ಮಾಡೋದು ಗೊತ್ತಿಲ್ಲ ಅಂತ ಹಂಗೆ ಕುತ್ಕೊಂಡು ಬಿಟ್ಟಿದ್ದೆ ಅಷ್ಟೇ. ಬ್ರೇಕ್ಫಾಸ್ಟ್, ಬಿರಿಯಾನಿ ಎಲ್ಲ ತಿನ್ಕೊಂಡು ಬಂದ್ವಿ ಎಕ್ಸೈಟ್ಮೆಂಟಲ್ಲಿ. ಫೋಟೋ, ಕ್ಯಾಪು, ಕನ್ನಡಿ ಎಲ್ಲ ಹಾಕ್ಕೊಂಡು ಫುಲ್ ಎಕ್ಸೈಟ್ಮೆಂಟಿಂದ ಬಂದ್ವಿ. ಆಯಿತು, ಎಕ್ಸೈಟ್ಮೆಂಟು ಆಯಿತು, ನಮ್ಮ ಗಾಡಿನೂ ಆಯಿತು. ಇಲ್ಲಿಂದ ಸ್ವಲ್ಪ ಲೈಟಾಗಿ ಬೆಟ್ಟ ಕಾಣಿಸ್ತಿದೆ ನೋಡಿ, ಇದೇ ಬೆಟ್ಟ. ಆ ಫಾಗು ಬಂತು, ಫಾಗು ಹೊಟ್ಟೋಯ್ತು, ಎಲ್ಲ ಇಲ್ಲೇ ಕುತ್ಕೊಂಡು ನೋಡಿಬಿಟ್ವಿ. ನಾವು ಎಲ್ಲಿದ್ದೀವಿ ಅಂದರೆ ಇಲ್ಲಿ ನೋಡಿ, ಇದು ನಂದಿ ಸರ್ಕಲ್. ಇಲ್ಲಿಂದ ಒಳಗಡೆ ಹೋದರೆ ಬೆಟ್ಟ ಸ್ಟಾರ್ಟಿಂಗ್. ವಾಟ್ ಹ್ಯಾಡ್ ಟು ಹ್ಯಾಪನ್. ನಮ್ಮ ಅಕ್ಕನ ಕೇಳೋಣ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಸೂಪರ್ ಆಗಿತ್ತು. ಬೆಟ್ಟದಿಂದ ಹಂಗೆ ರಿವರ್ಸ್ ಬಂದಿದ್ದು ಫೀಲಲ್ಲಿ ಒಂದು ಗಾಡಿನೇ ಉಲ್ಟಾ ಆಯಿತು. ಎಂಥ ಎಕ್ಸ್ಪೀರಿಯನ್ಸ್, ಸೂಪರ್ ಆಸಮ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ನಮ್ಮಮ್ಮ ಕೇಳೋಣ ಅಂದರೆ ಅವರು ಗ್ರೇಪ್ಸ್ ಈಸ್ಕೊಳ್ಳೋದ್ರಲ್ಲಿ ತುಂಬ ಬ್ಯುಸಿ ಇದ್ದಾರೆ. ಇವಾಗ ನಾನು ನಿಮಗೆ ಗಾಡಿ ತೋರಿಸ್ತೀನಿ. ಓಕೆ, ಗಾಡಿನ ಹೆಂಗೆ ಟೋ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ನಮ್ಮ ಗಾಡಿದು ಹಿಂಗೆ ಟೋ ಮಾಡಿಕೊಂಡು ಎತ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಮಗೆ ಬಂದಿರೋದು ನಮ್ಮ ಫ್ರೆಂಡ್. ನಾನು ನಿಮ್ಗೆ ಹೇಳಿದ್ನಲ್ಲ ನಮ್ಮ ಫ್ರೆಂಡ್ ಬರ್ತಾ ಇದ್ದಾರೆ ಅಂತ. ಇವರೇ ನಮ್ಮ ಫ್ರೆಂಡ್ ಹರಿ ಅಂತ. ಅವರು ಬೆಂಗಳೂರಿಂದ ಗಾಡಿ ಇಲ್ಲಿಗೆ ತೊಗೊಂಬಂದಿದ್ದಾರೆ. ಇವಾಗ ನಾವು ಟೋ ಮಾಡ್ಕೊಂಡು ಹೋಗ್ತಾನೇ ಇರ್ತೀವಿ ಫುಲ್ ನಾನ್ ಸ್ಟಾಪ್. ನಿಮಗೆ ಹೆಂಗಿದೆ ಈ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹೇಳಿ. ಟೋಯಿಂಗ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ, ಬಟ್ ಇದೊಂಥರ ಸ್ವಲ್ಪ ತುಂಬ ಹೊಂದಾಗಿದೆ. ಯಾವಾಗಲೂ ನಾನು ಓಡಿಸಿ ಟೋ ಮಾಡ್ಕೊಂಡು ಹೋಗಿದ್ದೀನಿ, ಬಟ್ ಟುಡೇ ನನ್ನ ಕೂರಿಸ್ಕೊಂಡು ಇನ್ನೊಬ್ರು ಟೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಇಟ್ ಇಸ್ ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ಗುಡ್, ನ್ಯೂ ಎಕ್ಸ್ಪೀರಿಯನ್ಸ್. ಹೌ ವಾಸ್ ಯೋರ್ ಎಕ್ಸ್ಪೀರಿಯನ್ಸ್? ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ ನಾವು ಈ ಥರ ಟೋ ಮಾಡ್ಕೊಂಡು ಹೋಗ್ತಿರೋದು ಗಾಡಿನ? ವೆರಿ ಫನ್ನಿ. ಆಮೇಲೆ ಇದೇ ನನ್ನ ಲೈಫಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಥರ ಆಗಿರೋದು. ಯಾವತ್ತೂ ನಾನು ಬರೋದೇ ಇಲ್ಲ. ಅವ್ರ ಡಾಕ್ಟರ್ ಗಾಡಿ ಸರಿ ಮೇಂಟೈನ್ ಮಾಡಿಲ್ಲ, ಅದಕ್ಕೆ ಹಿಂಗಾಗಿದೆ ಗಾಡಿ. ಓಕೆ, ಸೊ ವಿ ವಿಲ್ ಸ್ಟಾರ್ಟ್ ದ ರೈಡ್ ನೌ. ಟೋಯಿಂಗ್ ರೈಡ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡು. ಫೈನಲಿ ಇವಾಗ ನಾವು ಏರಿಯಾಗೆ ಬಂದು ರೀಚ್ ಆದ್ವಿ. ಹರಿಯಿಂದ ಜಯಂತಿ ಹಿಂದೆ ನಿಂತ್ಕೊಂಡು ಮಸ್ತಾಗಿ ಬಂದ್ವಿ ನೋಡಿ ಆ ಗಾಡಿಯಲ್ಲಿ. ಇವಾಗ ಬಿಸ್ತಾ ಇದ್ದೀವಿ. ಫೈನಲಿ ಗಾಡಿ ಏರಿಯಾಗೆ ತೊಗೊಂಬಂದು ರೀಚ್ ಮಾಡಿದ್ವಿ. ರೀಚ್ ಆದಮೇಲೆ ಇವಾಗ ಮೆಕ್ಯಾನಿಕ್ ಅಂತೂ ಇವತ್ತು ಸಿಗಲ್ಲ. ಸೊ ಅವರು ನಾಳೆನೇ ಬರ್ತಾರೆ. ಮೆಕ್ಯಾನಿಕ್ಕಿಗೆ ನಾಳೆನೇ ವಾಪಸ್ ಬರಬೇಕಾಗತ್ತೆ. ಅದವರೆಗೂ ಗಾಡಿ ನಮ್ಮ ಏರಿಯಾಲೇ ನಿಂತಿರುತ್ತೆ ಅಷ್ಟೇ. ಇವತ್ತಿಂದು ವ್ಲಾಗ್ ಮುಗೀತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ ವಿಚ್ ಈಸ್ ಟ್ರಿಪ್ ಟು ನಂದಿ. ಅ ಫ್ಲಾಪ್ ಟ್ರಿಪ್, ಬಟ್ ಚೆನ್ನಾಗೇ ಇತ್ತು. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಇವತ್ತು ಹೋಗಿ ಬಂದಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬುಕ್ಕೆಲ್ಲ ಸ್ಪಾನ್ಸರ್ ಏನು ಮಾಡಲ್ಲ ನಾವು. ಓಕೆ, ಥ್ಯಾಂಕ್ ಯು, ಬಾಯ್.